देवताभ्यो नमः स्थानदेवताभ्यो नमः आदित्याग्रहदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः पूर्णिमायां द्वादशः वासरस्तु भागवासयुक्तायां चन्द्रेषु योगे पूर्णे एवं शब्दो भारतीयरत्नप्रणान्तर्गत विष्णुप्रणय विष्णुप्रीत्यर्थम् अस्माकं सर्वेषां सह कुटुंबानां क्षेम ಯಾರ್ಯಾರು ಇಲ್ಲಿಗೆ ಬರಲಿಕ್ಕಾಗಿಲ್ಲ ಅವರೆಲ್ಲರಿಗೂ ಕೂಡ ಇಲ್ಲಿ ನಾವು ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರು ಈ ಒಂದು ದೀಪೋತ್ಸವಕ್ಕೆ ಸೇವೆಯನ್ನು ಮಾಡಿಸಿದ್ದೀರಿ ಅವರೆಲ್ಲರಿಗೂ ಕೂಡ ಸಂಕಲ್ಪದಲ್ಲಿ ಅವರ ಹೆಸರನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. अस्माकं सर्वेषां सहकुटुम्बानां क्षेम स्थैर्य विजय वीर्य आयुः आरोग्य ऐश्वर्य अभिवृद्ध्यर्थं विशेषतः इहजन्मनि जन्मान्तरे कृत समस्त पाप प्रक्षालनद्वारा अस्मद आदिगुरुण परमगुरुण श्रीमदानन्दतीर्थ भगवत्पादाचार्याणाम् अनुग्रह अवाप्त्यर्थं अज्ञाननिवृत्तिद्वारा भगवतः अपरोक्ष ज्ञानकारणीभूत अमानित्व अदत्तत्व अहिंसा शांति आर्य आचार्य उपासनादि अनेक वैष्णव गुणावाप्त्यर्थं विशेषतः ज्ञानभक्तिवेदार्थं श्री कार्तिक राधा दामोदर प्रेरणया कार्तिक राधा दामोदर प्रीत्यर्थं विशेषतः पूर्णिमायां सायाह्ने दीपोत्सवाख्यं कर्म आचार्य द्वारा कारयिष्ये. अनंत कल्याण गुणपरिपूर्णनाद दोषदूरनाದ ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ ಆ ದೇವರು ದಿವ್ಯವಾಗಿರುವಂತಹ ಜ್ಯೋತಿ. ಆ ಭಗವಂತ ಇಡೀ ಜಗತ್ತಿನಲ್ಲಿ ಎಲ್ಲಾದರೂ ಒಂದು ಕಡೆಗೆ ಬೆಳಕು ಜ್ಞಾನ ಅನ್ನೋದು ಬರೋದು ಅಂತಾದರೆ ಅದು ಕೇವಲ ಪರಮಾತ್ಮನಿಂದ ಮಾತ್ರ ಬರ್ತದೆ. ದೇವರು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ, ಯದಾದಿತ್ಯ ತೇಜಃ ಜಗದ್ಭಾಸಯದೇಶಂ ಯಚ್ಚಂದ್ರವಸೆ ಚಾತ್ಮೌ ತತ್ತೇಜೋ ವಿದ್ಯುಮಾಮಕಂ. ದೇವರು ತಿಳಿಸ್ತಾನೆ, ಸೂರ್ಯನಲ್ಲಿ ಇರತಕ್ಕಂತಹ ಬೆಳಕು, ಚಂದ್ರನಲ್ಲಿ ಇರತಕ್ಕಂತಹ ಬೆಳಕು, ಅಗ್ನಿಯಲ್ಲಿ ಇರತಕ್ಕಂತಹ ಬೆಳಕು, ತಮೇವ ಭಾಂತಂ ಅನುಭಾತಿ ಸರ್ವಂ ಸಸ್ಯ ಭಾಸ ಸರ್ವವಿಧಂ ವಿಭಾತಿ. ಇಡೀ ಸಮಗ್ರವಾದ ಜಗತ್ತಿನಲ್ಲಿ ಎಲ್ಲಿಯಾದರೂ ಒಂದು ಕಡೆಗೆ ಜ್ಯೋತಿ ಬೆಳಕು ಅಗ್ನಿ ಇದೆ ಅಂತಾದರೆ ಅದು ಕೇವಲ ಪರಮಾತ್ಮನ ಮಹಾವಿಭೂತಿ ಅಂತ ಹೇಳ್ತಾರೆ. ಯಾವ ಅಗ್ನಿದೇವರು ಸಮುದ್ರದ ಮಧ್ಯದ ಒಳಗಡೆ ಇದ್ದು ಒಡವಾಗ್ನಿ ಅಂತ ಕರೆಸಿಕೊಳ್ತಾರೆ. ಯಾವ ಅಗ್ನಿದೇವರು ನಮ್ಮೆಲ್ಲರ ಉದರದಲ್ಲಿ ನಮ್ಮೆಲ್ಲರ ಹೊಟ್ಟೆಯಲ್ಲಿ ಚಿಕ್ಕದಾಗಿ ಒಂದು ಅಗ್ನಿ ಇದ್ದಾನೆ. ಆ ಅಗ್ನಿಯ ರೂಪದಿಂದ ಪರಮಾತ್ಮ ಇದ್ದು ವೈಶ್ವಾನರ ನಾಮಕನಾಗಿ ನಾವು ತಿಂದ ಆಹಾರವನ್ನು ಪಚನ ಮಾಡ್ತಾನೆ. ಅಂತಹ ಪರಮಾತ್ಮ ಅಗ್ನಿ ದಿವ್ಯ ಜ್ಯೋತಿ ಆ ಭಗವಂತನಿಗೆ ನಾವು ಇವತ್ತು ದೀಪೋತ್ಸವವನ್ನು ಮಾಡ್ತಾ ಇದ್ದೇವೆ ಅಂದರೆ ಇದರಿಂದ ನಮಗೆ ಬರತಕ್ಕಂತಹ ಪುಣ್ಯ ಅಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮೊದಲನೇದಾಗಿ ಈ ದೀಪೋತ್ಸವವನ್ನು ಈ ದೀಪಾರಾಧನೆಯನ್ನು ಮಾಡೋದರಿಂದ ನಮಗೆ ಬರತಕ್ಕಂತಹದ್ದು ಜ್ಞಾನ, ಶುದ್ಧವಾದ ಜ್ಞಾನ. ಶುದ್ಧವಾದ ಜ್ಞಾನವನ್ನು ನಾವು ಪಡೆಯಬೇಕು ಅಂತಾದರೆ ದೇವರ ಮುಂದೆ ಪ್ರತಿನಿತ್ಯವೂ ಕೂಡ ದೀಪಾರಾಧನೆಯನ್ನು ಮಾಡಬೇಕು. ಅದರ ಜೊತೆಗೆ ಈ ದೀಪಾರಾಧನೆಯನ್ನು ಮಾಡೋದರಿಂದ ಏನು ಹೇಳಿದ್ದಾರೆ ಅಂದರೆ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ವೃಷಲೀಗಮನ ಮೊದಲಾದ ಮಹಾ ಪಾಪವು ಪರಿಹಾರವಾಗ್ತದೆ. ಮಾರ್ಜಾನ ಬೆಕ್ಕು, ಆ ಬೆಕ್ಕು ಒಂದು ಇಲಿಯನ್ನು ತಿನ್ನಬೇಕು ಅಂತ ಹೊರಟಾಗ ಆ ಇಲಿ ಏನು ಮಾಡ್ತಾ ಇದೆ ಅಂದರೆ ಓಡ್ತಾ ಹೋಗಿ ಏನಾಯಿತು ಅಂದರೆ ಒಂದು ಪ್ರಣತಿ, ನೀವೇನಿಲ್ಲಿ ದೀಪವನ್ನು ಇಟ್ಟಿದ್ದೀರಲ್ಲ ಪ್ರಣತಿ, ಆ ಪ್ರಣತಿ ಒಳಗಡೆ ಬಿತ್ತು, ದೊಡ್ಡ ಪ್ರಣತಿ ಅದರೊಳಗಡೆ ಬಿತ್ತು.
ಒಳಗಡೆ ಬಿದ್ದ ಮೇಲೆ ಆಗ ಆ ವ್ಯಕ್ತಿ ಗೊತ್ತಾಗಲಿಲ್ಲ, ಎಲ್ಲೋ ಹೋಯಿತು ಅಂತ ಅದು ಹೋಗ್ಬಿಟ್ಟು ಆಮೇಲೆ ಆ ಇಲಿ ಸತ್ತೋಯ್ತು. ಸತ್ತೋದ ಮೇಲೆ ಅದು ನೇರವಾಗಿ ಸ್ವರ್ಗಕ್ಕೆ ಹೋಯಿತು. ನಾನು ಯಾಕೆ ಸ್ವರ್ಗಕ್ಕೆ ಬಂದೆ ಅಂತ ಅದಕ್ಕೆ ಆಶ್ಚರ್ಯವಾಯಿತು. ಆಗ ಆ ಸ್ವರ್ಗದಲ್ಲಿರುವಂತಹ ದೇವತೆಗಳು ಹೇಳಿದಂತೆ, ಇಲ್ಲಿಂದ ನೀನು ಕಾರ್ತೀಕ ಮಾಸದಲ್ಲಿ ಒಂದು ಪ್ರಣತಿ, ಆ ಪ್ರಣತಿಯ ಒಳಗೆ ದೀಪ ದೇವರಿಗೆ ಹಚ್ಚಿದ್ರು. ಅದೇನಾಯಿತು ಅಂದರೆ ಆ ದೀಪ ಇನ್ಮೇಲೆ ಮುಗಿಯುವ ಸಂದರ್ಭ ಯಾರಾದರೂ ಬಂದು ಆ ಬತ್ತಿಯನ್ನು ಮುಂದೆ ಸರಿಸಬೇಕು. ಬತ್ತಿಯನ್ನ ಮುಂದೆ ಸರಿಸಿದ್ರೆ ಅದು ಮುಂದೆ ಉಳಿತಿತ್ತು, ಇಲ್ಲಾಂದ್ರೆ ಅದು ಶಾಂತವಾಗ್ತಾ ಇತ್ತು. ಆಗ ನೀನೇನು ಮಾಡಿದೆ ಅಂದರೆ ಆ ಪ್ರಣತಿ ಒಳಗೆ ಬಿದ್ದು ಆ ಬತ್ತಿಯನ್ನು ಮುಂದೆ ಸರಿಸಿದ್ರಿ, ಆ ಪುಣ್ಯದಿಂದ ನೀವು ಸ್ವರ್ಗ ಬಂತು ಅಂತ ಯೋಚನೆ ಮಾಡಿ. ಆ ಪುಣ್ಯದಿಂದ ಅದಕ್ಕೆ ಸ್ವರ್ಗ ಸಿಗಬೇಕಾದ್ರೆ ನಾವು ಬತ್ತಿಯನ್ನ ತಯಾರು ಮಾಡಿ ಪ್ರಣತಿಯನ್ನು ತಗೊಂಡು ಬಂದು ಅದರೊಳಗೆ ಎಣ್ಣೆಯನ್ನು ಹಾಕಿ ದೇವರ ಮುಂದೆ ದೀಪ ಹಚ್ಚಿದ್ರೆ, ದೀಪಾರಾಧನೆ ಮಾಡಿದರೆ ಎಷ್ಟು ಪುಣ್ಯ ಇದೆ. ಬಟ್ಟೆ ತಯಾರಾಗೋದು ಹತ್ತಿಯಿಂದಲೇ, ಬತ್ತಿ ತಯಾರಾಗೋದು ಹತ್ತಿಯಿಂದಲೇ. ಹಾಗಾಗಿ ಆ ಹತ್ತಿಯಿಂದ ತಯಾರಾದ ಬತ್ತಿ ಏನು ಹೇಳುತ್ತೆ ಅಂದರೆ, ನನ್ನನ್ನ ಯಾರು ದೇವರ ಮುಂದೆ ನೀವು ಉಳಿಸ್ತೀರೋ ನಿಮ್ಮ ಮನೆಯಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ. ಅದು ಪ್ರಣತಿಯಲ್ಲಿ ಸಾಕ್ಷಾತ್ತಾಗಿ ಬ್ರಹ್ಮದೇವರು, ಎಣ್ಣೆಯ ಒಳಗಡೆ ಲಕ್ಷ್ಮೀದೇವಿ, ಬತ್ತಿಯಲ್ಲಿ ವಾಯುದೇವರು, ಆ ಬತ್ತಿಯ ಮುಂದೆ ಬರತಕ್ಕಂತಹ ದೀಪದಲ್ಲಿ ರುದ್ರದೇವರನ್ನ ವಿಶೇಷವಾಗಿ ಅನುಸಂಧಾನವನ್ನು ಮಾಡ್ತಾ ಇವತ್ತೆಲ್ಲರೂ ಕೂಡ ನಾವು ಒಂದು ದೀಪಾರಾಧನೆಯನ್ನ, ದೀಪೋತ್ಸವವನ್ನು ಮಾಡೋಣ. पितेव सूनले इमे सूपायनो भव सचस्वारस्वस्तये सर